ಗಾಯ್ಸ್, ಇವತ್ತು ಸೌದಿಯಲ್ಲಿರೋಂಥವ್ರಿಗೆ ಒಂದು ಒಳ್ಳೆ ರೆಸಿಪಿನ ತಂದಿದ್ದೀನಿ. ಹೊರದೇಶದಲ್ಲಿರೋರಿಗೆ ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ತುಂಬಾ ಬಿಸಿಲಿರುತ್ತೆ ಇಲ್ಲಿ. ಹಾಗಾಗಿ ಈಸಿ ಮತ್ತೆ ಆದಷ್ಟು ಆರೋಗ್ಯಕ್ಕೆ ಭಾರಿ ಒಳ್ಳೇದು ಇದು. ಡಯಟ್ ಮಾಡುವವರಿಗೆ ಮತ್ತೆ ಅವರೆಲ್ಲ ಜಾಸ್ತಿ ನೀರು ಕುಡಿಯಲ್ಲ, ದೇಹ ತಂಪು ಮಾಡ್ಕೋಬೇಕು ಅನ್ನೋರಿಗೆ ಇದು ತುಂಬಾನೇ ಈಸಿ ಮಾಡ್ಕೊಳ್ಳೋದಿಕ್ಕೆ. ಅದಕ್ಕೋಸ್ಕರ ನಾನು ಇವತ್ತು ರಾಗಿ ತಂದೀನಿ. ಆಲ್ಮೋಸ್ಟ್ ಹೊರದೇಶದಲ್ಲಿ ಎಲ್ಲ ಕಡೆನೂ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಅದರಿಂದ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 4 ಸ್ಪೂನ್ ರಾಗಿ ತಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಥೋಡಾ ಬಿ ಗಟ್ಟಿ ನೀರನ್ನ ಹೊಯ್ಸೋ ಸ್ಪೂನ್ ಡಲ್ಕೆ ಅಲ್ಲಾಸೆ ಅಲ್ಲಾಡಿಸ್ಬೇಕು. ಅಲ್ಲಾಡಿಸ್ತಾ ಅದನ್ನ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು, ಯಾಕೆ ಈ ಥರ ಮಾಡೋದು ಅಂದರೆ ನಮ್ಮ ಬಾಡಿ ತುಂಬ ಉಷ್ಣತೆಯಿಂದ ಇರುತ್ತೆ, ಗರ್ಮಿ ಇರತ್ತಾ. उसके लिए हम पानी नहीं पीते हैं, ये भी पी सकते तुम. वैसे और एक क्या करना बोले तो ಸ್ಟೌವಲ್ಲಿ ನೀವು ನೀರನ್ನ ಒಂದು ಅರ್ಧ ಲೀಟ್ರ್ ನೀರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದು ಕುದಿತಾ ಇದ್ದಂಗೆ ಇನ್ನೊಂದು ತಣ್ಣೀರು ಬೌಲಲ್ಲಿ 4 ಸ್ಪೂನ್ ರಾಗಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮತ್ತು ಕೈ ಆಡಿಸೋದನ್ನ ನೀವು ಬಿಡಕ್ಕೆ ಹೋಗ್ಬೇಡಿ. ಕೈ ಆಡಿಸೋದ್ರಿಂದ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಹೊರಗಡೆ ದೇಶದಲ್ಲಿರೋರಿಗೆಲ್ಲರಿಗೂ ಇದು ಒಳ್ಳೆ ಯೂಸ್ಫುಲ್ ಆಗಿರೋಂಥ ಒಂದು ಬ್ಯಾಚುಲರ್ ಮದ್ದಾಗಿರುತ್ತೆ ಇದು. ಮಿಕ್ಸ್ ಮಾಡಿರೋದನ್ನ ನೀವು ತಗೊಂಡು ಬಿಸಿನೀರು ಕುದೀತಾ ಇರೋ ನೀರಿಗೆ ಹುಯ್ಬೇಕಾಗುತ್ತೆ. ಒಯ್ದು ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಅಲ್ಲೂ ನೀವು ಕೈ ಆಡ್ಸೋದನ್ನ ಬಿಡಕ್ಕೆ ಹೋಗ್ಬೇಡಿ. ಕೈ ಆಡಿಸೋದು ಹೊರಗಡೆ ದೇಶದಲ್ಲಿರೋರಿಗೆ ಚೆನ್ನಾಗಿ ಅಭ್ಯಾಸ ಇರುತ್ತೆ. ಯಾಕೆಂದರೆ ಅದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದಾಗಿರುತ್ತೆ. ಹಾಗೆ ಕೈ ಆಡಿಸ್ತಾ ಗಟ್ಟಿಯಾಗಕ್ಕೆ ಬಿಡ್ಬಾರ್ದು. ಆದಷ್ಟು ತೆಳುವೇ ಕೈ ಆಡಿಸ್ಬೇಕು. ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಕೈ को बोले तो थोड़ा नमक अवश्य आज डालते थोड़ा नमक भी डालना. ನಮಕ್ ಅಂದರೆ ಉಪ್ಪು ಹಾಕಿ ಮತ್ತೆ ಕೈ ಆಡಿಸ್ಬೇಕು. ಕೈ ಆಡಿಸ್ತಾ ಒಂದು ಹದಕ್ಕೆ ತರಬೇಕದನ್ನ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನ ಕುಚು ಅಂತ ಕುದಿಯೋ ಥರ ಬಿಡಬೇಕು. ಸ್ಲೋ ಫ್ಲೇಮಲ್ಲಿ ಕುದಿತಾ ಇದ್ದಂಗೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇನ್ನೊಂದು ಚಿಕ್ಕ ಬೌಲಿಗೆ ನೀವು ಸರ್ವ್ ಮಾಡ್ಕೋಬೇಕು. ಕೆಲವು ಜನ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿತಾರೆ, ಒಳ್ಳೆಯದು. ಫ್ರಿಜ್ಜಲ್ಲಿಟ್ಟರೆ 2 ದಿನ 3 ದಿನಕ್ಕಾಗುತ್ತೆ. ಒಂದು ಬೌಲಿಗೆ ಡಿಪ್ ಮಾಡ್ಕೋಬೇಕಾಗುತ್ತೆ. ಡಿಪ್ ಮಾಡಾದ್ಮೇಲೆ ಇಲ್ಲಿ ಸೌದಿಯಲ್ಲಿ ಲೆಬೇನ್ ಅಂತಾರೆ ಮೊಸರನ್ನ ಚೆನ್ನಾಗಿ ಬಾಟ್ಲಲ್ಲಿ ಕೊಡ್ತಾರೆ. ಇಲ್ಲಿ ಫ್ರೆಶ್ ಆಗಿ ಸಿಗಲ್ಲ. ಅದನ್ನೂ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಅಲ್ಲಾಡಿಸ್ಬೇಕು. ನೋಡಿ, ಈ ಥರ ನಾನು ಅಲ್ಲಾಡಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ರಾಗಿ ಅಂಬ್ಲಿ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ನೀವು ಈರುಳ್ಳಿ, ಸಾಂಬಾರು ಸೊಪ್ಪಿದ್ರೆ ಸಾಂಬಾರು ಸೊಪ್ಪು, ನಿಮಗೆ ಅದು ಇಷ್ಟ ಆಗೋದಿದ್ರೆ, ಯಾಕೆಂದರೆ ಕುಡಿಬೇಕಾರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಾಗುತ್ತೆ ಹಾಗೆ. ಅದಕ್ಕೆ ಆಮೇಲೆ ಸ್ಪೂನ್ ತಗೊಂಡು ಅಲ್ಲೂ ಸ್ವಲ್ಪ ಅಲ್ಲಾಡಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಫ್ರಿಜ್ಜಲ್ಲಿಟ್ಟು ಕುಡಿಬೋದು. ಇಲ್ಲ ಅಂದರೆ ಅವಾಗಲೇ ಕುಡಿಬೋದು. ಡಯಟ್ ಮಾಡೋರಿಗೆ ಒಳ್ಳೆಯದು. ಟೈಮ್ ತೊಗೊಳೋದ್ರಿಂದ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಕುಡಿದ್ರೂ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಇವತ್ತಿನ ವಿಡಿಯೋ ಅಂಬ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಾಳೆನೇ ಮಾಡಿ ಕುಡೀರಿ. ಬಾಯ್.